ಚಾಮುಂಡೇಶ್ವರಿಯಲ್ಲಿ ಜಿಟಿಡಿ ಸೋಲಿಸಲು ಎಚ್ಡಿಕೆ ಪಣ ತೊಟ್ಟಿದ್ದಾರೆ. ಅಲ್ಲಿ ಯಾರೇ ಸ್ಪರ್ಧಿಸಿದ್ರು ಕುಮಾರಸ್ವಾಮಿ ಸ್ಪರ್ಧಿಸಿದಂತೆ. ಈ ಹಿಂದೆಯೂ ನನ್ನ ಮುಖ ನೋಡಿಕೊಂಡು ಅಲ್ಲಿಯ ಜನರು ಪಕ್ಷ ಗೆಲ್ಲಿಸಿದ್ರು, ಮುಂದೆಯೂ ನನ್ನ ಮುಖ ನೋಡಿಕೊಂಡೇ ಜೆಡಿಎಸ್ ಗೆಲ್ಲಿಸ್ತಾರೆ, ನೋಡ್ತಾ ಇರಿ ಅಂತ ಈಗ ಎಚ್ಡಿ ಕುಮಾರಸ್ವಾಮಿಯವರು ವಾಗ್ದಾಳಿಯನ್ನು ನಡೆಸಿದ್ದಾರೆ ಜಿಟಿ ದೇವೇಗೌಡರ ವಿರುದ್ಧ. ಜೆಡಿಎಸ್ ಪಾಳ್ಯದಲ್ಲಿ ನಿಲ್ಲದ ಆಂತರಿಕ ಕಲಹಗಳು. ಜಿಟಿ ದೇವೇಗೌಡರ ವಿರುದ್ಧ ಎಚ್ಡಿಕೆ ವಾಕ್ ಸಮರ ನಡೆಸಿದ್ದಾರೆ. ಚಾಮುಂಡೇಶ್ವರಿ ಹಾಲಿ ಶಾಸಕರ ಬಗ್ಗೆ ಚರ್ಚೆ ಮಾಡಬೇಡಿ ನನ್ನ ಮುಂದೆ. ಅಲ್ಲಿ ಯಾರೇ ಸ್ಪರ್ಧಿಸಿದ್ರು ಕುಮಾರಸ್ವಾಮಿ ಸ್ಪರ್ಧಿಸಿದಂತೆ. ಈ ಹಿಂದೆಯೂ ನನ್ನ ಮುಖ ನೋಡಿಕೊಂಡು ಪಕ್ಷ ಗೆಲ್ಲಿಸಿದ್ರು ಅಲ್ಲಿಯ ಜನ, ಆ ಕ್ಷೇತ್ರದ ಜನ, ಮುಂದೆಯೂ ನನ್ನ ಮುಖ ನೋಡಿಕೊಂಡೇ ಗೆಲ್ಲಿಸ್ತಾರೆ ಅನ್ನೋದು ಎಚ್ಡಿಕೆ ಅವರ ಧೈರ್ಯ ಆಗಿದೆ. ಈಗ ಬಹಳಷ್ಟು ಜನರು ನಮ್ಮ ಪಕ್ಷದಲ್ಲಿದ್ದಾರೆ, ನನ್ನ ಹಿಂದೆ ಮುಂದೆ ಅಕ್ಕಪಕ್ಕ ಇರುವವರು ಶಾಸಕರಾಗಬಹುದು, ಕೆಲವರನ್ನಂತೂ ಬಂದರೂ ನಮ್ಮ ಪಕ್ಷಕ್ಕೆ ತೆಗೆದುಕೊಳ್ಳುವುದಿಲ್ಲ. ಜಿಟಿ ದೇವೇಗೌಡರ ವಿರುದ್ಧ ಎಚ್ಡಿಕೆ ಪರೋಕ್ಷ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಜಿಡಿ ಹರೀಶ್ ಗೌಡ ಮುಂದಿನ ಅಭ್ಯರ್ಥಿ ಎಂಬ ಸುಳಿವನ್ನು ಬಿಟ್ಕೊಟ್ರ ಕುಮಾರಸ್ವಾಮಿ ಅನ್ನೋದು ಸದ್ಯಕ್ಕೆ ಕುತೂಹಲ ಮೂಡ್ತಾ ಇದೆ. ಚಾಮುಂಡೇಶ್ವರಿ ಕ್ಷೇತ್ರದಲ್ಲೇ ಜೆಡಿಎಸ್ ಪಕ್ಷನೇ ಗೆಲ್ಲೋದು, ಜೆಡಿಎಸ್ಸೇ ಗೆಲ್ಲೋದು, ಕುಮಾರಸ್ವಾಮಿ ಹೇಳಿದವರೇ ಗೆಲ್ಲೋದು ಅನ್ನೋದು ಈಗ ಕುಮಾರಸ್ವಾಮಿ ಅವರ ಮಾತಾಗಿದೆ. ಚಾಮುಂಡೇಶ್ವರಿ ಹಾಲಿ ಶಾಸಕರ ಬಗ್ಗೆ ನನ್ನ ಮುಂದೆ ಚರ್ಚೆ ಮಾಡೋಕ್ಕೆ ಹೋಗಬೇಡಿ, ಬಹಳಷ್ಟು ಜನರು ನಮ್ಮ ಪಕ್ಷದಲ್ಲಿದ್ದಾರೆ, ನನ್ನ ಹಿಂದೆ ಮುಂದೆ ಅಕ್ಕಪಕ್ಕ ಇರೋರೇ ಅಲ್ಲಿ MLA ಆಗ್ತಾರೆ ಅನ್ನೋದು ಕುಮಾರಸ್ವಾಮಿ ಅವರ ಒಂದು ನೇರ ವಾರ್ನಿಂಗ್ ಆಗಿದೆ ಈಗ ಜಿಟಿ ದೇವೇಗೌಡ. ಜನ ಇವತ್ತಿನ ರಾಜಕಾರಣ ನೋಡಿದಾಗ JDS ನ ಮುಗಿಸ್ತೀನಿ, JDS ಇಂದ 12 ಜನ ಕರ್ಕೊಂಡು ಹೋಗ್ತೀನಿ, JDS ಕಚೇರಿ ಸಮೇತನೇ JDS ಮುಗಿಸ್ತೀನಿ ಎಲ್ಲ ಹೇಳ್ತಾರೆ ಈ ರಾಜ್ಯದ ಮುಖ್ಯಮಂತ್ರಿಗಳು. ನನಗೆ ಗೊತ್ತಿದೆ, ಯಾರನ್ನ ಕರೆದು ಅಯ್ಯೋ ನೋಡು ನೀನು ಮಂತ್ರಿ ಆಗ್ಬಿಟ್ಟಿವೆ, ನೋಡು ಅವ್ರ ಜೊತೆ ಇದ್ದಾರೆ, ನಾನು 3 ಜನ ಮಂತ್ರಿ ಮಾಡಿದ್ದೀನಿ, ನೀನು ಬಂದುಬಿಟ್ಟಿದ್ರೆ ನೀನು ಮಂತ್ರಿ ಆಗಿವೆ, ಅನ್ಯಾಯ ಮಾಡ್ಕೊಂಡ್ಬಿಟ್ಟಲ್ಲ, ಈಗಲೂ ಕಾಲ ಮಿಂಚಿಲ್ಲ, 4 ಜನ ಕರ್ಕಂಬ, 5 ಜನ ಕರ್ಕಂಬ, ಇದೇ ನಡೀತಾ ಇದೆ. ನನಗೆ ವಿಷಯ ಬರಲ್ವಾ ಅವ್ರು ಚರ್ಚೆ ಮಾಡಿದ್ದು? ನನಗೆ ಶಾಸಕರ ಬಗ್ಗೆ ಚರ್ಚೆ ಮಾಡ್ಬಿಡಿ. ಚಾಮುಂಡೇಶ್ವರಿ ಕ್ಷೇತ್ರದ್ದು ಆ ಜನ ನನ್ನನ್ನು ಗುರುತಿಸಿದ್ದಾರೆ, ಚಾಮುಂಡೇಶ್ವರಿ ಕ್ಷೇತ್ರದ ಜನ ನನ್ನನ್ನು ಗುರುತಿಸಿದ್ದಾರೆ. ನಮ್ಮಲ್ಲಿ ಸಮರ್ಥತೆಯಿಂದ ಇವತ್ತು ಶಾಸಕರಾಗ್ತಕ್ಕಂಥ ಅರ್ಹತೆ ಇರ್ತಕ್ಕಂಥವ್ರು ಇದ್ದಾರೆ, ಪಕ್ಕದಲ್ಲೇ ಇರ್ತಾರೆ, ಹಿಂದೇನೂ ಇರ್ತಾರೆ, ಮುಂದೇನೂ ಇರ್ತಾರೆ. ತಲೆ ಕೆಡಿಸ್ಕೊತೀರಿ, ಅಲ್ಲಿ ಜನಗಳ ಪ್ರೀತಿ ಕಡಿಮೆ ಆಗಲ್ಲ. ಇವತ್ತಿನ ರಾಜಕಾರಣ ನೋಡಿದಾಗ ನೋಡಿ, ಅಪ್ಪ ಮಕ್ಕಳ ಕದನಕ್ಕೆ ಸಾಕ್ಷಿಯಾಗುತ್ತಾ ಚಾಮುಂಡೇಶ್ವರಿ ಕ್ಷೇತ್ರ ಅನ್ನೋ ಪ್ರಶ್ನೆ ಎದ್ದಿದೆ. ಈಗ ಜಿಟಿ ದೇವೇಗೌಡ ವಿರುದ್ಧ ಸ್ಪರ್ಧೆ ಮಾಡ್ತಾರಾ ಜಿಡಿ ಹರೀಶ್ ಗೌಡ? ಚಾಮುಂಡೇಶ್ವರಿಯಲ್ಲಿ ಸ್ಪರ್ಧೆ ಮಾಡ್ತಾರಾ ಜಿಡಿ ಹರೀಶ್ ಗೌಡ ಅನ್ನೋ ಪ್ರಶ್ನೆ ಎದ್ದಿದೆ. ಈಗ ಕುಮಾರಸ್ವಾಮಿ ಅವರ ಆ ಒಂದು ಮಾತಿನ ವರಸೆ ಈಗ ಟ್ವಿಸ್ಟ್ ಪಡೆದುಕೊಳ್ತಾ ಹೋಗ್ತಾ ಇದೆ. ಅಪ್ಪ ಮಗನ ವಿರುದ್ಧವೇ ಈಗ ಕಾಂಪಿಟೇಷನ್ ಶುರುವಾಗಿದೆ. ಸದ್ಯ ಹುಣಸೂರು ಶಾಸಕರಾಗಿರುವಂತಹ ಜಿಡಿ ಹರೀಶ್ ಗೌಡ ಎಚ್ಡಿಕೆ ಮಾತು ಕೇಳಿ ಕ್ಷೇತ್ರ ಬದಲಿಸ್ತಾರಾ ಜಿಡಿ ಹರೀಶ್ ಗೌಡ ಅನ್ನೋ ಪ್ರಶ್ನೆ ಎದ್ದಿದೆ. ಅಪ್ಪನ ವಿರುದ್ಧವೇ ರಣಕಹಳೆ ಮೊಳಗಿಸ್ತಾರಾ ಜಿಟಿಡಿ ಪುತ್ರ? ಈಗ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ನನ್ನ ಪಕ್ಷದಲ್ಲಿ ಯಾರೇ ನಿಂತರೂ ಸಹಿತ ಅಲ್ಲಿ ಗೆದ್ದು ಬರ್ತಾರೆ ಅನ್ನೋದು ಎಚ್ಡಿಕೆ ಅವರ ಮಾತಾಗಿದೆ. ಈಗ ಜಿಟಿ ದೇವೇಗೌಡ ವಿರುದ್ಧ ಸ್ಪರ್ಧೆ ಮಾಡಲಿಕ್ಕೆ ಮಗನೇ ನಿಂತಿದ್ದಾರೆ ಈಗ ಅನ್ನೋ ಸುಳಿವು ಕೊಟ್ರ ಹಾಗಾದ್ರೆ ಕುಮಾರಸ್ವಾಮಿ ಅವರು ಚಾಮುಂಡೇಶ್ವರಿಯಲ್ಲಿ ಸ್ಪರ್ಧೆ ಮಾಡ್ತಾರ? ಹಾಗಾದ್ರೆ ಜಿಡಿ ಹರೀಶ್ ಗೌಡ JDH ಸ್ಪರ್ಧೆಯ ಸುಳಿವು ಕೊಟ್ರ ದಳಪತಿ ಕುಮಾರಸ್ವಾಮಿ ಅವರು. ಸದ್ಯ ಹುಣಸೂರು ಶಾಸಕರಾಗಿರುವಂತಹ ಜಿಡಿ ಹರೀಶ್ ಗೌಡ ಎಲ್ಲ ಸುಳಿವಿನ ಮಧ್ಯೆ CM DK ಶಿವಕುಮಾರ್ ಅವರನ್ನು ಕೂಡ ಅವರಿಗೂ ಕೂಡ ಅವರ ವಿರುದ್ಧವಾಗಿ ಪರೋಕ್ಷವಾಗಿ ಈಗಾಗಲೇ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಜಿಟಿ ದೇವೇಗೌಡ ಅಂತವರು ಇನ್ನೂ 4 ಜನ ಹೋದರೂ ಪಕ್ಷಕ್ಕೆ ಏನು ಡ್ಯಾಮೇಜ್ ಆಗಲ್ಲ. ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಆ ಕ್ಷೇತ್ರದ ಜನ ನನ್ನ ನಂಬಿದ್ದಾರೆ, ನನ್ನ ಗೆಲ್ಲಿಸ್ತಾರೆ ಅನ್ನೋದು ಕುಮಾರಸ್ವಾಮಿ ಅವರ ವಾದ ಆಗಿದೆ. ಈಗ ಜಿಟಿ ದೇವೇಗೌಡ ವಿರುದ್ಧ ಹಾಗಾದರೆ ಅವರ ಮಗನೇ ಸ್ಪರ್ಧೆ ಮಾಡ್ತಾರಾ? ಆ ಬಗ್ಗೆ ಸುಳಿವು ಕೊಟ್ರ ಕುಮಾರಸ್ವಾಮಿ ಅನ್ನೋದು ಸದ್ಯಕ್ಕೆ ಮೂಡ್ತಾ ಇರುವಂಥ ಕುತೂಹಲ.